hello, namaste friends. Welcome to the Raman tutorial for GK. ಸೊ ಎಲ್ರಿಗೂ ಕೂಡ ನಮಸ್ತೆ, ಗುಡ್ ಈವ್ನಿಂಗ್, ಶುಭ ಸಂಜೆ, ಹ್ಯಾಪಿ ಶಿವರಾತ್ರಿ ಆ್ಯಂಡ್ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಈ ಸುದಿನದಂದು ನಿಮ್ಗೆಲ್ರಿಗೂ ಕೂಡ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡಬೇಕಾಗಿತ್ತು. ಸೊ ಬಹಳಷ್ಟು ಜನ ಇದ್ರ ಬಗ್ಗೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೀರಾ, ಯಾವಾಗತ್ತೆ ಏನಾಗುತ್ತೆ ಅನ್ನೋ ಒಂದು ಗೊಂದಲನೂ ಕೂಡ ಇದೆ. ನಾನು ಪ್ರತಿ ಹಂತದಲ್ಲೂ ಕೂಡ ನಾನು ನಿಮಗೆ ಹೇಳ್ತಾ ಬಂದಿದ್ದೀನಿ. ಸೊ 100% ಈ ವರ್ಷ ನೇಮಕಾತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರತಿ ಸಲನೂ ಕೂಡ ಆ ಮಾತನ್ನ ಹೇಳಿದ್ದೀನಿ. ನಮ್ಮ ಶಿಕ್ಷಣ ಮಂತ್ರಿಗಳು ಕೂಡ ಅಷ್ಟೇ ಪ್ರತಿ ಹಂತದಲ್ಲೂ ಕೂಡ ಈ ಮಾಹಿತಿಯನ್ನ ತಿಳಿಸ್ತಾ ಇದ್ದಾರೆ. ಸೊ ಇದೊಂದು ನೀವು ಬೇಜವಾಬ್ದಾರಿತನದಿಂದ ನೋಡ್ಲಾರ್ದಂಗೆ ಆದಷ್ಟು ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ನ್ಯೂಸ್ ಅನ್ನ ಬಹಳ ಒಂದು ಸಿನ್ಸಿಯರ್ ಆಗಿ ತೆಗೆದುಕೊಳ್ಳಿ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ 10,000 ಶಿಕ್ಷಕರ ನೇಮಕಾತಿ ಅಂತಂದ್ರೆ ಏನ್ ಸಾಮಾನ್ಯ ಅಲ್ಲ. ಅದು ಇನ್ನ ಒಂದು ನಮ್ಗೆ 2 ತಿಂಗಳಲ್ಲಾಗಬಹುದು, ಅಥವಾ 3 ತಿಂಗಳಲ್ಲಾಗಬಹುದು, ಅಥವಾ 4 ತಿಂಗಳಲ್ಲಾಗಿರ್ಬೋದು. ಒಟ್ಟಾರೆ ಈ ವರ್ಷದಲ್ಲಿ ಆಗುವಂತ ನೇಮಕಾತಿಯನ್ನ ನೀವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಬಹಳಷ್ಟು ನಷ್ಟ ಅನುಭವಿಸ್ಬೇಕಾಗತ್ತೆ. ಇವರು ಪ್ರತಿ ಹಂತದಲ್ಲೂ ಕೂಡ ಶಿಕ್ಷಕರ ನೇಮಕಾತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಈಗಾಗಲೇ ನೇಮಕ ಮಾಡ್ಕೊಂಡಿರೋಂತ ಶಿಕ್ಷಕರ ಜೊತೆಗೆ 10,000 ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತೀವಿ ಅಂತೇಳಿ ಖುದ್ದಾಗಿ ನಮ್ಮ ಶಿಕ್ಷಣ ಸಚಿವರಾದಂತ ಮಧು ಬಂಗಾರಪ್ಪನವರು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿಯಲ್ಲಿ ಕೊಟ್ಟಿರುವಂತಹ ಮಾಹಿತಿ. ಸೊ ಇದನ್ನ ನಾನು ನಿಮಗೆ ತಿಳಿಸುವಂತ ಅವಶ್ಯಕತೆ ತುಂಬಾ ಮುಖ್ಯವಾಗಿತ್ತು. ಬಹಳಷ್ಟು ಜನ ನೆಗೆಟಿವ್ ಥಾಟ್ಸ್ ಮಾಡ್ತಾ ಇದ್ರಿ, ಇನ್ನೇನಾಗುತ್ತೆ ಎಲೆಕ್ಷನ್ ಗಿಮಿಕ್ಸ್ ಹಾಗೆ ಹೀಗೆ ಅಂತ. ಏನೇ ಆದ್ರೂ ಕೂಡ ಆಫ್ಟರ್ ದ ಎಲೆಕ್ಷನ್ ಆದ್ರೂ ನಿಮ್ಗೆ ನೇಮಕಾತಿ ಆಗೇ ಆಗತ್ತೆ. ಈ ವರ್ಷ 10,000 ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳೇಬೇಕು. ಅದು ಹಂತ ಹಂತವಾಗಿ ಕೂಡ ಆಗಬಹುದು ಅಂತ ಖುದ್ದಾಗಿ ನಮ್ಮ ಶಿಕ್ಷಣ ಸಚಿವರೇ ಹೇಳಿರುವಂತದ್ದು. ಸೊ ಈಗೇನು ನಿಮ್ಗೆ ಟಿ ನೋಟಿಫಿಕೇಶನ್ ಆಗುತ್ತೆ, ಟಿ ಎಕ್ಸಾಮ್ ಮುಗಿಸ್ಕೊಳ್ಳಿ. ಜೂನ್ 30ಕ್ಕೆ ಟಿ ಎಕ್ಸಾಮ್ಸ್ ಮುಗಿದ ನಂತರ ಮುಂದಿನ ಒಂದು ಪರೀಕ್ಷೆಗಳು ನಿಮ್ಮ ಕಣ್ಣೆದುರಿಗೆ ಬರ್ತಾ ಇದೆ. ಸೊ ನೋಡಿ, ಎಲೆಕ್ಷನ್ಸ್ ಬಂದಾಗಿಂದ ಇದೇ ಈ ವರ್ಷ ಅದಾಗಲ್ಲ ಇದಾಗಲ್ಲ ಅಂತ ಸುಮಾರು ಜನ ಹೇಳ್ತಾ ಇದ್ರಿ. VA ನೋಟಿಫಿಕೇಶನ್ ಆಗಿದೆ, KS ನೋಟಿಫಿಕೇಶನ್ ಆಗಿದೆ, ಹಾಗೆ ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ನೋಟಿಫಿಕೇಶನ್ಸ್ ಗಳಾಗ್ತಾ ಇದೆ. KPSC ಇಂದ STA FTF ಪೋಸ್ಟ್ ಗಳ ನೋಟಿಫಿಕೇಶನ್ಸ್ ಕೂಡ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಪ್ರತಿಯೊಬ್ರು ಕೂಡ ನೆಗೆಟಿವ್ ಥಾಟ್ ಮಾಡ್ಲಾರ್ದಂಗೆ, ಯಾರೆಲ್ಲ ನಿಮ್ ತಲೆಯಲ್ಲಿ ನೆಗೆಟಿವ್ ಚಿಂತನೆಗಳನ್ನ ಹಾಕ್ಬೇಕು ಅಂತ ನಿಮ್ ಹತ್ರ ಬರ್ತಾರೋ, ಅಥವಾ ಅದಾಗಲ್ಲ, ಅದು ಹಾಗಾಗತ್ತೆ ಹೀಗಾಗತ್ತೆ, ಅವ್ರೇನ್ ಕರೀತಾರೆ ಎಲೆಕ್ಷನ್ ಗಿಮಿಕ್ಕು, ಈ ರೀತಿ ಏನೋ ಬಹಳ ಉತ್ಪ್ರೇಕ್ಷತೆಯಿಂದ ಮಾತಾಡ್ತಾರೋ ಅವ್ರನ್ನೆಲ್ಲರನ್ನ ನೀವು ದೂರ ತಳ್ಳಿ ಅನ್ನೋದೇ ನನ್ನ ಒಂದು ಉದ್ದೇಶ. ಅವ್ರನ್ನೆಲ್ಲರನ್ನ ದೂರ ತಳ್ಳಿ ಆದಷ್ಟು ನೀವು ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ, ಮನಸ್ಸನ್ನ ದೃಢವಾಗಿಟ್ಕೊಂಡು ಒಂದೇ ಮನಸ್ಥಿತಿಯಿಂದ ಓದೋದಕ್ಕೆ ಶುರು ಮಾಡಿ. ನಾನು ಹೇಳೋದು ಇಷ್ಟೇನೆ. ಸೊ ಈ ವಿಡಿಯೋ ಯಾಕೆ ಮಾಡ್ಬೇಕಾಯ್ತು ಅಂತಂದ್ರೆ ಇದನ್ನ ಹೇಳೋದಕ್ಕೆ. ಈ ತರ ನೋಟಿಸ್ ಬಂದಾಗ ಅಥವಾ ಈ ತರ ವಿಷಯಗಳು ಬಂದಾಗ ಬಹಳಷ್ಟು ಜನ ನಿಮ್ಮನ್ನ ಟ್ರಾನ್ಸ್ಲೇಟ್ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ, ಟ್ರಾನ್ಸ್ಫರ್ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ, ಮೈಂಡು ಸರ್ಕ್ಯುಲೇಟ್ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಅಂತರ್ನ ಯಾವತ್ತೂ ಕೂಡ ನಿಮ್ಮಿಂದ ದೂರ ಇಡಿ. ಅವ್ರೊಂಥರ ದುರ್ಜನರಿದ್ದಂಗೆ. ನಿಮ್ ಹತ್ರ ಬಂದಷ್ಟು ನಿಮಗೆ ಏನಾಗತ್ತೆ ಲಾಸೆ ಹೊರತಾಗಿ ಲಾಭ ಅಂತೂ ಇಲ್ಲ. ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. 10,000 ಶಿಕ್ಷಕರ ನೇಮಕಾತಿ ಅಂದ್ರೆ ಬಹಳ ದೊಡ್ಡ ನೇಮಕಾತಿ. ಬೇರೆ ಬೇರೆ ಇಲಾಖೆಲೆಲ್ಲ ನೋಡಿ, ಗ್ರಾಮ ಆಡಳಿತಾಧಿಕಾರಿ ಕೇವಲ 1,000, KS ಕೂಡ 1,000ದ ಒಳಗೆ ನೇಮಕಾತಿ ಇದೆ. ನಾಳೆ ST FDA ಪೋಸ್ಟ್ ಗಳಾದ್ರೂ ಕೂಡ ಕೇವಲ 450 ಪೋಸ್ಟ್ ಗಳಾಗ್ಬೋದು. ಅತಿ ದೊಡ್ಡ ನೇಮಕಾತಿ ಅಂದ್ರೆ ಅದು ಶಿಕ್ಷಕರ ನೇಮಕಾತಿ. ಕಳೆದ ಬಾರಿ ಆಗಿರಬಹುದು ಅಥವಾ ಈ ಬಾರಿ ಕೂಡ ಆಗಿರಬಹುದು. ಹಾಗಾಗಿ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರ್ಬೋದು, GPSTR ಶಿಕ್ಷಕರಾಗಿರ್ಬೋದು, ಅಥವಾ HSTR ಶಿಕ್ಷಕರು ಕೂಡ ಆಗುವಂತ ಸಾಧ್ಯತೆ ಇರುತ್ತೆ. ಅನುಮೋದನೆಗೆ ಅವರು ಸಲ್ಲಿಸಿದರೆ ಅನುಮೋದನೆ ಸಿಕ್ಕ ತಕ್ಷಣ ನೇಮಕ ಪ್ರಕ್ರಿಯೆ ಕೈಗೊಳ್ತಾರೆ. ಅದು ಈ ವರ್ಷದ ಕೊನೆಗೆ ಅಂತಾನೆ ನೀವು ತಲೆಯಲ್ಲಿ ಫಿಕ್ಸ್ ಆಗಿ ಸ್ಟಡಿ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ನಾನು ನಿಮಗೆ ಹೇಳ್ತೀನಿ 1.5 ವರ್ಷಗಳ ತಯಾರಿ ಆದ್ರೂ ಇದಕ್ಕೆ ಬೇಕು. ಇನ್ ಡೀಟೇಲ್ ಆಗಿ ನೀವು ಸ್ಟಡಿ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ನಿಮ್ಗೆ ಉತ್ತಮ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಯಾರಿಗಾದ್ರೂ ನಮ್ಮ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅಂತ ಅನ್ನೋದಾದ್ರೆ, ನಿಮ್ಗೆ ಅನ್ಸಿದ್ದೆ ಆದಲ್ಲಿ ನಾವು ಇದೇ ಮಾರ್ಚ್ ತಿಂಗಳ ಒಂದು 20ನೇ ತಾರೀಕಿನಿಂದ, ಯಾಕೆಂದ್ರೆ 15ನೇ ತಾರೀಕಿಂದ ನಾವೇನ್ ಮಾಡ್ತಾ ಇದೀವಿ, TET ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಮಾರ್ಚ್ 20ನೇ ತಾರೀಕಿನಿಂದ HSTR ಅಂಡ್
GPSTR ನ ಹೊಸ ಬ್ಯಾಚಸ್ ಗಳನ್ನ ಶುರು ಮಾಡ್ತಾ ಇದೀವಿ. ನೋಡಿ, ನಿಮಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನ ನೆಗ್ಲಿಜೆನ್ಸಿ ತಗೊಳಕ್ ಹೋಗ್ಬೇಡಿ. ಸುಮಾರು 1.5 ವರ್ಷಗಳ ಪ್ರಿಪ್ರೇಷನ್ ಬೇಕಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಆದ್ರೆ ನಮ್ಗಷ್ಟು ಟೈಮ್ ಇಲ್ಲ. ಬೇಕಾಗಿರೋಷ್ಟು ಒಂದು 6 to 7 ಮಂತ್ಸ್ ನಮಗೆ ಟೈಮ್ ಇರ್ಬೋದು. ನಮ್ಮ ತರಗತಿಗಳು 4 ತಿಂಗಳುಗಳ ಕಾಲ ನಡೆಯುತ್ತೆ ನಿಮ್ಗೆ. ಸೊ ನೀವು ಡ್ಯೂಟಿಗೆ ಹೋಗಿ ಬಂದು ಕೂಡ ನಮ್ಮ ತರಗತಿಗಳನ್ನ ಕೇಳ್ಕೋಬಹುದು. ಗೊತ್ತಾಯ್ತಾ? ಪ್ರತಿ ಹಂತದಲ್ಲಿ, ಪ್ರತಿ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ಎಷ್ಟೋ ಜನಕ್ಕೆ ಪ್ಯಾಟ್ರನ್ಸ್ ಕೊಡ್ತಿರಲ್ಲ, ಸಿಲೆಬಸ್ ಗಳು ಗೊತ್ತಿರಲ್ಲ. ಹೀಗೆ ಗೊತ್ತಾಗ್ಲಾರ್ದಂಗೆ ಬಹಳಷ್ಟು ಜನ ಉದ್ಯೋಗ ವಂಚಿತರಾಗ್ತಾ ಇದ್ದಾರೆ. ಸೊ ಹಾಗಾಗ್ಬಾರ್ದು ಅಂತಂದ್ರೆ ನೀವು ಕೆಲವೊಂದು ಗೈಡೆನ್ಸ್ ಗಳನ್ನ, ಉತ್ತಮ ಮಾರ್ಗದರ್ಶನಗಳನ್ನ ಪಡ್ಕೋಬೇಕಾಗತ್ತೆ. ಸಾಧ್ಯವಾದ್ರೆ ನೀವು ನಮ್ಮ ಆನ್ಲೈನ್ ತರಗತಿಗಳನ್ನ ಜಾಯಿನ್ ಆಗಬಹುದು. ಅದಕ್ಕೆ ಇಂತಿಷ್ಟು ಅಂತ ಫೀಸ್ ಇರುತ್ತೆ. ಬಹಳ ಗಗನಕ್ಕೇರೋಷ್ಟೇನ್ ಫೀಸ್ ಇಲ್ಲ. ಎಲ್ಲರ ಕೈಗೆ ಎಟುಕುವ ರೀತಿಯಲ್ಲಿ ಅತಿ ಕಡಿಮೆ ಫೀಸ್ ನಲ್ಲಿ ನಾವು ತರಗತಿಯನ್ನ ತೆಗೆದುಕೊಳ್ತಾ ಇದೀವಿ. ಸೊ ಯಾರಿಗೆ ಆಸಕ್ತಿ ಇರುವಂತ ವಿದ್ಯಾರ್ಥಿಗಳು, ಮಾರ್ಚ್ 20ನೇ ತಾರೀಕಿನಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಮ್ಗೆ ನಂಬರ್ ನೋಟ್ ಮಾಡ್ಕೊಳ್ಳಿ. 636115 ಅಂಡ್ 623 ನಂಬರ್ ಕೂಡ ನಮ್ಮದೇ ಇದೆ. ಹಾಗೇನೆ 82176704 ನೋಡಿ, 82176704 ಹಾಗೆ 05 ನಂಬರ್. ನಾನು ಇನ್ನೂ ಕೂಡ ನಿಮ್ಗೆ ಡೀಟೇಲ್ ಆಗಿ ಬೇಕು ಅನ್ನೋದಾದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹಾಕಿರ್ತೀನಿ. ಯಾರಿಗೆ ಉತ್ತಮ ಗೈಡೆನ್ಸು, ಉತ್ತಮ ಪುಸ್ತಕಗಳ ರೆಫರೆನ್ಸ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, ಮಾಕ್ ಟೆಸ್ಟ್ ಗಳ ಬಂಡಲ್ಲು, ಹೀಗೆ ಬಹಳಷ್ಟು ವಿಷಯಗಳನ್ನ ಅರಿತಂತಹ ತರಗತಿ ನಮ್ಮಲ್ಲಿ ನಿಮ್ಗೆ ಸಿಗುತ್ತೆ. ಉತ್ತಮ ಶಿಕ್ಷಕರ ಒಂದು ಒಳಗೊಂಡಂತೆ ತರಗತಿನೂ ಕೂಡ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ HSTR ಅಂಡ್ GPSTR ಗೆ ಹೊಸ ಬ್ಯಾಚ್ಗಳು ನಿಮಗೆ ಶುರುವಾಗೋದು ಮಾರ್ಚ್ 20ನೇ ತಾರೀಕಿನಿಂದ. ಸೊ ಮಾರ್ಚ್ 20 ಅಂದ್ರೆ ಬರುವಂತಹ ಈ ಬುಧವಾರ ಬಿಟ್ಟು ನೆಕ್ಸ್ಟ್ ಬುಧವಾರ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಸಮಯಾವಕಾಶ ಕೊಟ್ಟಿದ್ದೀನಿ, ಯಾಕೆಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಸಮಯ ಕೊಡಿ ಅಂತ ಕೇಳ್ತಾ ಇರ್ತೀರಾ, ಹಾಗಾಗಿ. ಸೊ ಇದಿಷ್ಟು ಮಾಹಿತಿ ನಾನು ನಿಮಗೆ ತಿಳಿಸ್ಬೇಕಾಗಿತ್ತು. ನೆಗ್ಲೆಕ್ಟ್ ಮಾತ್ರ ಮಾಡಬೇಡಿ. ನೀವು ಜಾಯಿನ್ ಆದ್ರೂ ಓಕೆ, ಜಾಯಿನ್ ಆಗದೆ ಇದ್ರು ಓಕೆ, ನಾನು ಯಾವಾಗ್ಲೂ ಕೂಡ ನಿಮ್ಮಲ್ಲಿ ಕಾನ್ಶಿಯಸ್ ಬೆಳೆಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ. ಆದಷ್ಟು ಪ್ರಯತ್ನ ಮಾಡಿ. ಫಲಾಪೇಕ್ಷೆಗಳನ್ನ ನಾವು ನಮ್ಮ ಕೈಯಲ್ಲಿ ಇರೋಲ್ಲ. ಸೊ ನಾವೇನು ವರ್ಕ್ ಮಾಡಿರ್ತೀವೋ ಅದಕ್ಕೆ ತಕ್ಕಂತ ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತೆ. ವರ್ಕ್ ಮಾಡಿ, ಮುಂದಿಂದೆಲ್ಲ ಮುಂದೆ. ಓಕೆ, ಇಷ್ಟನ್ನ ಹೇಳ್ತಾ ಈ ವಿಷಯ ನಿಮ್ಗೆಲ್ರಿಗೂ ಕೂಡ ತಿಳಿಸುವಂತ ಪ್ರಯತ್ನ ಮಾಡಿದ್ದೀನಿ. ಇದರಲ್ಲಿ ಎಷ್ಟೋ ನೆಗೆಟಿವ್ ಹುಡುಕ್ತಿರೋ, ಪಾಸಿಟಿವ್ ಹುಡುಕ್ತಿರೋ ಗೊತ್ತಿಲ್ಲ, ಬಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನೀವಾಗಿರಿ, ಬೇರೆಯವರಾಗ್ಲಿಕ್ಕೆ ಹೋಗ್ಬೇಡಿ. ಓಕೆ, ಥ್ಯಾಂಕ್ ಯು ಗಾಯ್ಸ್. ಇದರ ಅಪ್ಡೇಟ್ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ನಾನು ಶೇರ್ ಮಾಡಿರ್ತೀನಿ, ನೋಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಪ್ರೊಬ್ಯಾಬಲಿ ಯಾವಾಗ HSTR ಅಥವಾ GPSTR ನೋಟಿಫಿಕೇಶನ್ ಆಗಬಹುದು ಅಂತಂದ್ರೆ, ನಾವೆಲ್ಲರೂ ಸಮೀಕ್ಷೆ ಮಾಡಿರೋ ಪ್ರಕಾರ ಮೇ ಬಿ ಇದು ನಮ್ಗೆ ಜೂನ್ ನಲ್ಲಿ TET ಎಕ್ಸಾಮ್ ಮುಗಿದ್ರು ಕೂಡ 1 ತಿಂಗಳು ನಿಮಗೆ ಗ್ಯಾಪ್ ಕೊಡ್ತಾರೆ. ಮೇ ಬಿ ಆಗಸ್ಟ್ ಅಂತ ಅನ್ಕೊಳ್ತೀವಿ. ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, ಈ ನೋಟಿಫಿಕೇಶನ್ಸ್ ಗಳನ್ನ ಹೊರಡಿಸ್ತಾರೆ. ಓಕೆ, ಇದಿಷ್ಟು ತಲೆಯಲ್ಲಿ ಇಟ್ಕೊಂಡು ಅಭ್ಯಾಸವನ್ನ ನಿರಂತರವಾಗಿಡಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್ ಬಾಯ್.